ನಾನೀಗ ಚಾಮರಾಜನಗರ ಜಿಲ್ಲೆಯ ಕೋಳಿಪಾಳ್ಯ ಆಶ್ರಮ ಶಾಲೆಯಲ್ಲಿ ಇದ್ದೀನಿ. ಈ ಶಾಲೆ ಹೊರನೋಟಕ್ಕೆ ತುಂಬ ಅದ್ಭುತವಾಗಿದೆ, ಒಳ್ಳೆಯ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ಇದೆ. ಆದರೆ ಈ ಶಾಲೆಯ ಒಳ ಹೊಕ್ಕರೆ ನಿಜ ಬಣ್ಣ ಬಯಲಾಗುತ್ತೆ. ನೋಡಿ, ಇದು ಶಾಲಾ ಮಕ್ಕಳ ಕೊಠಡಿ ಮತ್ತು ಇರೋವಂಥ ಜಾಗ. ಇಷ್ಟು ಪುಟ್ಟ ಮಕ್ಕಳು ಇಲ್ಲಿ ಇರ್ತಾರೆ. ಅಂದರೆ ನೆಲದಲ್ಲಿ ಏನು ಕಾಟ್ ಗೀಟ್ ಏನಿಲ್ಲ, ಕಾಟನ್ನು ಬರೀ ಟ್ರಂಕ್ಗಳನ್ನು ಇಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಉಳಿದಂತೆ ನೆಲದಲ್ಲೇ ಮಲಗಬೇಕಾಗಿದೆ ಅವರಿಗೆ. ಇಲ್ಲಿ ನಾವು ಕಂಡ ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ಈ ಪುಟ್ಟ ಮಕ್ಕಳ ಮೇಲ್ವಿಚಾರಣೆಗೆ ಯಾರೂ ಇಲ್ಲ. ರಾತ್ರಿ ಹೊತ್ತು ಬೇರೆ ಯಾವುದೋ ಶಾಲೆಯ ಮೇಷ್ಟ್ರು ಬಂದು ಇಲ್ಲಿ ಮಲಗ್ತಾರಂತೆ. ಅವರ ದರ್ಶನವೂ ನಮ್ಗಾಯ್ತು. ಇಲ್ಲಿ 3 ದಿನಕ್ಕೊಮ್ಮೆ ಅನ್ನ ಬೇಯಿಸ್ತಾರಂತೆ. ಹಳಸಿದ ಅನ್ನ ತಿಂದು ಈ ಮಕ್ಕಳ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದೆ. ಆಶ್ರಮ ಶಾಲೆಗಳ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದರೆ ನೋಡಿ, ಈ ಬ್ಯಾಗ್ ಥರ ಆಗ್ಬಿಟ್ಟಿದೆ. ಅಂದರೆ ಇಲ್ಲಿ ಶಿಕ್ಷಣಕ್ಕೆ ಯಾವ ಮೌಲ್ಯನೂ ಕೊಟ್ಟಿಲ್ಲ. ಮತ್ತು ನೋಡಿ, ಇಲ್ಲಿ ಈ ರೀತಿ ಎಲ್ಲೋ ಒಂದು ಕಡೆ ಅಕ್ಷರಗಳು ಬಿದ್ದಿರ್ತವೆ. ಆ ಅಕ್ಷರಗಳನ್ನು ಈ ಮಕ್ಕಳು ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹೆಕ್ಕುವ ಪರಿಸ್ಥಿತಿ ಬಂದಿದೆ. ಅಂದರೆ ಇಲ್ಲಿ ಶಿಕ್ಷಕರು ಖಾಯಂ ಆಗಿರಲ್ಲ, ತಾತ್ಕಾಲಿಕವಾಗಿರ್ತಾರೆ. ಅವರಿಗೆ ಸಂಬಳ ಸಿಗಲ್ಲ. ಅವ್ರು ಬೇಕಾಬಿಟ್ಟು ಬರ್ತಾರೆ ಹೋಗ್ತಾರೆ. ಬಂದರೆ ಆಯಿತು, ಬರೆದಿದ್ರೆ ಆಯಿತು. ಅಂದರೆ ಈ ಕಾಡು ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದ್ರೂ ಓಕೆ, ಸಿಗದಿದ್ರೂ ಓಕೆ. ಒಟ್ಟು ಇವರನ್ನು ಕಾಡಿನಿಂದ ನಾಡಿಗೆ ತಂದು ಮತ್ತೆ ಪ್ರಾಣಿಗಳ ಥರ ಸಾಕುವ ವ್ಯವಸ್ಥೆನ ಸರ್ಕಾರವೇ ಮಾಡಿದೆ. ಅಂದರೆ ಇವರ ಭವಿಷ್ಯ ನಿಜವಾಗ್ಲೂ ಹೇಳಿದ್ರೆ ಕತ್ತಲೆಯಲ್ಲಿದೆ. ಇನ್ನು ಹುಣಜನೂರು ಆಶ್ರಮ ಶಾಲೆಯಲ್ಲಿ ಭರ್ಜರಿ ಕಾಮಗಾರಿ ನಡೀತಿದೆ. ಆದರೆ ಇಲ್ಲಿನ ಮಕ್ಕಳಿಗೆ ಮಾತ್ರ ಊಟವೇ ಸಿಗ್ತಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿಗಳೇನಂತಾರೆ? ಎಲ್ಲ ಟೆಂಪ್ರರಿ ಔಟ್ಸೋರ್ಸ್. ಅವರು ನಾವು ಏನಾದ್ರು ಹೆಚ್ಚು ಕಡಿಮೆ ಆದರೂ ಆಕ್ಷನ್ ತಗೊಳಕ್ಕಾಗಲ್ಲ. ಒಬ್ಬ ಟೀಚರು ಅಲ್ಲಿ ನೇಮಬದ್ಧವಾಗಿ ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಇಲ್ಲ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಲ್ಲಿರಲ್ಲ. 4 ಗಂಟೆ ಊಟ ಹಾಕ್ಬಿಟ್ಟು ಬಂದಿರ್ತಾರೆ. ಭಾನುವಾರ 1 to ಡಬಲ್ ತಗೋತಾರೆ ಮೇಡಮ್. ಅವರು ಭಾನುವಾರ ಕೆಲಸ ಮಾಡ್ತಿದ್ದೀವಿ ಅಂತ ಇವ್ರುಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಹೆಚ್ಚಿಗೆ ಸಮಯ ತಗೋತಾರೆ. ಸರ್ಕಾರವೇ ಶಿಕ್ಷಕರನ್ನ ಕೊಡ್ತಿಲ್ಲ. ನಾವು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಶ್ರೀನಿವಾಸ ಅವರನ್ನು ನಾವು ಮೀಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಎಲ್ಲೂ ಕೂಡ ಶಿಕ್ಷಕರನ್ನು ನಿಯೋಜಿಸೋಕ್ಕೆ ನಮಗೆ C&R ಅಂದರೆ ಸರ್ಕಾರದ ಒಂದು ಆದೇಶ ಆಗಿಲ್ಲ. ಹಾಗಾಗಿ ಅದು ಆಗದೆ ಹೋದ ಕಾರಣ ನಾವು ಇಲ್ಲಿ C&R ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಯಾವುದೇ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮಗೆ ಅವರು ಹೇಳ್ತಾನೆ ಇದ್ದಾರೆ. ಗೋಲ್ಮಾಲ್, ಬರೀ ಗೋಲ್ಮಾಲ್. ಒಬ್ಬೊಬ್ಬರು ಆಶ್ರಮ ಶಾಲೆಯಲ್ಲಿ 200 kg 100 kg 60 kg ಈರುಳ್ಳಿಯನ್ನೇ ತೋರಿಸಿದ್ದಾರೆ. ಅದು ಕೂಡ ಮತ್ತು ಅವರು ಏನು ಬಿಲ್ ಏನೆಲ್ಲ ಬೇಕೋ ಅದನ್ನು ಸಂಪೂರ್ಣವಾಗಿ ಆ ಅನುದಾನ ಎಷ್ಟು ಮಕ್ಕಳು 55 ಮಕ್ಕಳಿದೆ, 55 ಮಕ್ಕಳು ಕೂಡ ಅಟೆಂಡೆನ್ಸ್ ಕೊಟ್ಕೊಂಡು ಆ ಅನುದಾನವನ್ನು ಪಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ, ಇದು ನಿಮ್ಮ ಸ್ವಂತ ಜಿಲ್ಲೆ ಹಾಗೂ ಪಕ್ಕದ ಜಿಲ್ಲೆಯ ಕಾಡಿನ ಮಕ್ಕಳ ಕಣ್ಣೀರ ಕಥೆ. ಈ 2 ಜಿಲ್ಲೆಯಲ್ಲಿ ಕಂದಾಯ ಸಚಿವರಿದ್ದಾರೆ, ಲೋಕೋಪಯೋಗಿ ಸಚಿವರಿದ್ದಾರೆ, ಅಷ್ಟೇ ಅಲ್ಲ ಸಹಕಾರಿ ಸಚಿವರಿದ್ದಾರೆ. ಆದರೆ ಯಾರಿಗೂ ಕೂಡ ಈ ಕಾಡಿನ ಮಕ್ಕಳ ಕಣ್ಣೀರ ಕಥೆ ಕೇಳುವಷ್ಟು ವ್ಯವಧಾನ ಇಲ್ಲ. ಆಶ್ರಮ ಶಾಲೆ ಅನ್ನುವಂಥದ್ದು ಅದ್ಭುತ ಕಲ್ಪನೆಯುಳ್ಳದ್ದು. ಆದರೆ ಈ ಶಾಲೆ ಇವತ್ತು ಕಾಡಿನ ಮಕ್ಕಳನ್ನು ಕೂಡಿ ಹಾಕಿ ಶೋಷಿಸುವಂಥ, ಅವರನ್ನು ಶಿಕ್ಷಿಸುವಂಥ ಕೇಂದ್ರ ಆಗಿದೆ. ಇವರ ಹೆಸರಲ್ಲಿ ಬಿಡುಗಡೆಯಾಗುವ ಕೋಟ್ಯಾಂತರ ರೂಪಾಯಿ ನುಂಗುವ ಕೇಂದ್ರ ಆಗಿಬಿಟ್ಟಿದೆ. ಹಾಗಾಗಿ ತಕ್ಷಣ ನುಂಗುಬಾಕ ಶಿಕ್ಷಕರನ್ನು ಹೊಡೆದೋಡಿಸಿ, ಅಷ್ಟೇ ಅಲ್ಲ ಸೇವೆ ಮತ್ತು ಈ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಶಿಕ್ಷಕರನ್ನ ನೇಮಿಸಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಇಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.